ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಕೊಲೆ ಯತ್ನ ನಡೆದಿತ್ತು ಅಂತ ರಾಜೇಂದ್ರ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ವಿಚಾರವಾಗಿ ತಂದೆ ಕೆಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜೇಂದ್ರ ಹೇಳಿಕೆ ಇವತ್ತಿನ ಹೇಳಿಕೆ, ಅವನ ಅಭಿಪ್ರಾಯ ಅವನು ಹೇಳಿದ್ದಾನೆ, ಎಲ್ಲೂ ಕೂಡ ನಿರಾಕರಿಸಿಲ್ಲ ಕೆಎನ್ ರಾಜಣ್ಣ. ಅವನು ಹೇಳಿರೋದು ನನಗೇನು ಗೊತ್ತು ಅಂದ್ರೆ ಮಗನ ಮೇಲೆ ಕೊಲೆ ಯತ್ನ ಆದ್ರೂ ಕೂಡ ಹಾಗಾದ್ರೆ ಕೆಎನ್ ರಾಜಣ್ಣ ಅವರಿಗೆ ಗೊತ್ತಿಲ್ವಾ, ನಾನು ಯಾವ ಒತ್ತಡಕ್ಕೂ ಒಳಗಾಗಿಲ್ಲ, ಅವನ ದೂರಿನ ಬಗ್ಗೆ ಗೊತ್ತಿಲ್ಲ ಅಂತ ಕೆಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳ್ತಾ ಇದ್ದಾರೆ. ಯಾಕೆ ರಾಜೇಂದ್ರ ಮತ್ತು ಕೆಎನ್ ರಾಜಣ್ಣ ಭಿನ್ನ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಕೆಎನ್ ರಾಜಣ್ಣ, ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜೇಂದ್ರ ಇವತ್ತು, ಅವರ ಪುತ್ರ ರಾಜೇಂದ್ರ ಇವತ್ತು ಕಂಪ್ಲೇಂಟ್ ಕೊಟ್ಟು ಆ ನಂತರ ಮಾಧ್ಯಮಗಳಿಗೆ ಏನ್ ಮಾತನಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಎನ್ ರಾಜಣ್ಣ. ನನಗೆ ಗೊತ್ತಿಲ್ಲ ಅಂತ, ಮಗನ ಮೇಲೆ ಕೊಲೆ ಯತ್ನ, ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ಅಂತ ಸುಪಾರಿ ಕೊಡಲಾಗಿತ್ತು, 5 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಂಥದ್ದು. ಹಾಗಾದ್ರೆ ಆ ವಿಚಾರ ಕೆಎನ್ ರಾಜಣ್ಣ ಅವರಿಗೆ ಗೊತ್ತಿಲ್ವಾ? ಯಾರು ಸುಳ್ಳು ಜೊತೆಗೆ ಸಚಿವರಂತ ಕೆಎನ್ ರಾಜಣ್ಣ ಅವರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಇದೀಗ ಓಕೆ ಸರ್, ರಾಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಆಗಿರ್ತಕ್ಕಂಥದ್ದು, ಕೊಲೆ ಆರೋಪ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದರು. ಅವನಿಗೆ ಹೇಳಿದ ಅವನ ಅಭಿಪ್ರಾಯ ನನ್ ಕೇಳಿದ್ರೆ ನನಗೇನ್ರಿ ಗೊತ್ತು? ಅದು ನಂದಿದ್ರೆ ಹೇಳ್ಬೋದು, ಅವದಿದ್ರೆ ಅವರೇ ಹೇಳ್ತಾರೆ. ಅವ್ರೇನ್ ಹೇಳಿದ್ರೆ ನನಗೇನ್ ಗೊತ್ತು? ನೀವ್ ಹೇಳಿದಾಗಲೇ ನಮ್ಗೆ ಗೊತ್ತಾಗೋದು. ಸರ್, ಯಾವ ರೀತಿ ಚರ್ಚೆ ಆಗ್ತಿದೆ ಅಂದ್ರೆ ರಾಜಣ್ಣ ಅವರೆಲ್ಲ ಒತ್ತಡಕ್ಕೆ ಬಂದಿದ್ದಾರೆ, ಸಾಕಷ್ಟು ಒತ್ತಡಗಳನ್ನ ಏರಿದ್ದಾರೆ, ದೂರ ದಾಖಲ ರಾಜಣ್ಣ ಅವರು ಮತ್ತೆ ರಾಜೇಂದ್ರ ಮೇಲೆ ಇಬ್ಬರು ಮೇಲೆ ಅಂತ ನೀವ್ ಹೇಳ್ಕೋಬಹುದಷ್ಟು ಅವೆಲ್ಲ ಸುಳ್ಳು. ನಾನು ಯಾರ ಮೇಲೂ ಯಾವತ್ತೂ ಒತ್ತಡ ಮಾಡೋದಿಲ್ಲ. ಸರ್, ಹಾಗಿದ್ರೆ ತನಿಖೆ ಯಾವ ಸ್ವರೂಪದ ಆಗ್ಬೇಕು ಅಂತ ತಾವೇನಾದ್ರು ಚರ್ಚೆ ಮಾಡಿದ್ರೆ ಸರ್? ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಈಸ್ ಹಿಸ್ ಫ್ಯುನರಲ್, ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಮ್ಯಾನ್. ಸರ್, ಇಬ್ಬರ ದೂರುಗಳು ಲೆಜಿಸ್ಲೇಟರ್, ಗೊತ್ತಾಯ್ತಾ? ಇಬ್ಬರ ದೂರುಗಳು ಪ್ರತ್ಯೇಕ ಸರ್. ಹೌದು. ಸರ್, ಹಾಗಿದ್ರೆ ಈಗ ರಾಜೇಂದ್ರ ಅವರು ಕೊಲೆ ಯತ್ನ ಅಂತ ಈಗ ತಮ್ಮ ಮಗ ಆಗಿರೋದ್ರಿಂದ ಹಾಗಾಗಿ ಕೇಳ್ತಾ ಇದ್ದೀವಿ. ಡೋಂಟ್ ಆಸ್ಕ್ ಎನಿಥಿಂಗ್ ಅಬೌಟ್ ದಟ್. ಸರ್, ಈಗ ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಮತ್ತೆ ಚರ್ಚೆ ಮಾಡಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಸಚಿವರಂತಹ ಕೆಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ಇಬ್ಬರ ದೂರುಗಳು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಹಾಗೇನೆ ರಾಜೇಂದ್ರ ಅವರು ಏನ್ ಹೇಳಿದ್ದಾರೆ ಅಂತಕ್ಕಂಥ ನನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸ್ವತಃ ಪುತ್ರ ಅಂತ ರಾಜೇಂದ್ರ ಅವರೇನೆ ನನ್ನ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಪ್ರಕರಣ ಅಂತಕ್ಕಂಥ ಒಂದು ಆರೋಪನ ಗಂಭೀರ ಮಾಡಿದ್ರು ಕೂಡ ರಾಜಣ್ಣ ಅವರು ಎಲ್ಲೋ ಒಂದು ಕಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ನೋಡೋಣ, ಇದೆಲ್ಲೋ ಒಂದು ಕಡೆ ರಾಜಣ್ಣ ಅವರೇನಾದ್ರೂ ಒತ್ತಡಕ್ಕೆ ಮಣಿದಿದ್ದಾರೆ ಅಂತಕ್ಕಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಸ್ವತಃ ತನ್ನ ಪುತ್ರ ರಾಜೇಂದ್ರ ಅವರನ್ನೇ ಇಂತಹ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದರ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ದ್ವಂದ್ವ ಅಂತ ಜೊತೆಗೆ ಸಚಿವರಂತ ಕೆಎನ್ ರಾಜಣ್ಣ ಅವರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಇದೀಗ ಓಕೆ ಸರ್, ರಾಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಆಗಿರ್ತಕ್ಕಂಥದ್ದು, ಕೊಲೆ ಆರೋಪ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದರು. ಅವನಿಗೆ ಹೇಳಿದ ಅವನ ಅಭಿಪ್ರಾಯ ನನ್ ಕೇಳಿದ್ರೆ ನನಗೇನ್ರಿ ಗೊತ್ತು? ಅದು ನಂದಿದ್ರೆ ಹೇಳ್ಬೋದು, ಅವದಿದ್ರೆ ಅವರೇ ಹೇಳ್ತಾರೆ. ಅವ್ರೇನ್ ಹೇಳಿದ್ರೆ ನನಗೇನ್ ಗೊತ್ತು? ನೀವ್ ಹೇಳಿದಾಗಲೇ ನಮ್ಗೆ ಗೊತ್ತಾಗೋದು. ಸರ್, ಯಾವ ರೀತಿ ಚರ್ಚೆ ಆಗ್ತಿದೆ ಅಂದ್ರೆ ರಾಜಣ್ಣ ಅವರೆಲ್ಲ ಒತ್ತಡಕ್ಕೆ ಬಂದಿದ್ದಾರೆ, ಸಾಕಷ್ಟು ಒತ್ತಡಗಳನ್ನ ಏರಿದ್ದಾರೆ, ದೂರ ದಾಖಲ ರಾಜಣ್ಣ ಅವರು ಮತ್ತೆ ರಾಜೇಂದ್ರ ಮೇಲೆ ಇಬ್ಬರು ಮೇಲೆ ಅಂತ ನೀವ್ ಹೇಳ್ಕೋಬಹುದಷ್ಟು ಅವೆಲ್ಲ ಸುಳ್ಳು. ನಾನು ಯಾರ ಮೇಲೂ ಯಾವತ್ತೂ ಒತ್ತಡ ಮಾಡೋದಿಲ್ಲ. ಸರ್, ಹಾಗಿದ್ರೆ ತನಿಖೆ ಯಾವ ಸ್ವರೂಪದ ಆಗ್ಬೇಕು ಅಂತ ತಾವೇನಾದ್ರು ಚರ್ಚೆ ಮಾಡಿದ್ರೆ ಸರ್? ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಈಸ್ ಹಿಸ್ ಫ್ಯುನರಲ್, ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಮ್ಯಾನ್. ಸರ್, ಇಬ್ಬರ ದೂರುಗಳು ಲೆಜಿಸ್ಲೇಟರ್, ಗೊತ್ತಾಯ್ತಾ? ಇಬ್ಬರ ದೂರುಗಳು ಪ್ರತ್ಯೇಕ ಸರ್. ಹೌದು. ಸರ್, ಹಾಗಿದ್ರೆ ಈಗ ರಾಜೇಂದ್ರ ಅವರು ಕೊಲೆ ಯತ್ನ ಅಂತ ಈಗ ತಮ್ಮ ಮಗ ಆಗಿರೋದ್ರಿಂದ ಹಾಗಾಗಿ ಕೇಳ್ತಾ ಇದ್ದೀವಿ. ಡೋಂಟ್ ಆಸ್ಕ್ ಎನಿಥಿಂಗ್ ಅಬೌಟ್ ದಟ್. ಸರ್, ಈಗ ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಮತ್ತೆ ಚರ್ಚೆ ಮಾಡಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಸಚಿವರಂತಹ ಕೆಎನ್ ರಾಜಣ್ಣ ಅವರ ಮಾತು. ಅವರು ಹೇಳುವಂತೆ ಇಬ್ಬರ ದೂರುಗಳು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಹಾಗೇನೆ ರಾಜೇಂದ್ರ ಅವರು ಏನ್ ಹೇಳಿದ್ದಾರೆ ಅಂತಕ್ಕಂಥ ನನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸ್ವತಃ ಪುತ್ರ ಅಂತ ರಾಜೇಂದ್ರ ಅವರೇನೆ ನನ್ನ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಪ್ರಕರಣ ಅಂತಕ್ಕಂಥ ಒಂದು ಆರೋಪನ ಗಂಭೀರ ಮಾಡಿದ್ರು ಕೂಡ ರಾಜಣ್ಣ ಅವರು ಎಲ್ಲೋ ಒಂದು ಕಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ನೋಡೋಣ, ಇದೆಲ್ಲೋ ಒಂದು ಕಡೆ ರಾಜಣ್ಣ ಅವರೇನಾದ್ರೂ ಒತ್ತಡಕ್ಕೆ ಮಣಿದಿದ್ದಾರೆ ಅಂತಕ್ಕಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಸ್ವತಃ ತನ್ನ ಪುತ್ರ ರಾಜೇಂದ್ರ ಅವರನ್ನೇ ಇಂತಹ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದರ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಎಲ್ಲೋ ಒಂದು ಬರ್ತಾ ಇದೆ.
ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮೇಲೆ ಕೊಲೆ ಯತ್ನ ನಡೆದಿತ್ತು ಅಂತ ರಾಜೇಂದ್ರ ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಈ ವಿಚಾರವಾಗಿ ತಂದೆ ಕೆಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜೇಂದ್ರ ಹೇಳಿಕೆ ಇವತ್ತಿನ ಹೇಳಿಕೆ, ಅವನ ಅಭಿಪ್ರಾಯ ಅವನು ಹೇಳಿದ್ದಾನೆ, ಎಲ್ಲೂ ಕೂಡ ನಿರಾಕರಿಸಿಲ್ಲ ಕೆಎನ್ ರಾಜಣ್ಣ. ಅವನು ಹೇಳಿರೋದು ನನಗೇನು ಗೊತ್ತು ಅಂದ್ರೆ ಮಗನ ಮೇಲೆ ಕೊಲೆ ಯತ್ನ ಆದ್ರೂ ಕೂಡ ಹಾಗಾದ್ರೆ ಕೆಎನ್ ರಾಜಣ್ಣ ಅವರಿಗೆ ಗೊತ್ತಿಲ್ವಾ? ನಾನು ಯಾವ ಒತ್ತಡಕ್ಕೂ ಒಳಗಾಗಿಲ್ಲ, ಅವನ ದೂರಿನ ಬಗ್ಗೆ ಗೊತ್ತಿಲ್ಲ ಅಂತ ಕೆಎನ್ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಹೇಳ್ತಾ ಇದ್ದಾರೆ. ಯಾಕೆ ರಾಜೇಂದ್ರ ಮತ್ತು ಕೆಎನ್ ರಾಜಣ್ಣ ಭಿನ್ನ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಕೆಎನ್ ರಾಜಣ್ಣ, ಸಚಿವ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಾಜೇಂದ್ರ ಇವತ್ತು, ಅವರ ಪುತ್ರ ರಾಜೇಂದ್ರ ಇವತ್ತು ಕಂಪ್ಲೇಂಟ್ ಕೊಟ್ಟು ಆ ನಂತರ ಮಾಧ್ಯಮಗಳಿಗೆ ಏನ್ ಮಾತನಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಎನ್ ರಾಜಣ್ಣ. ನನಗೆ ಗೊತ್ತಿಲ್ಲ ಅಂತ, ಮಗನ ಮೇಲೆ ಕೊಲೆ ಯತ್ನ, ನನ್ನ ಮೇಲೆ ಕೊಲೆ ಯತ್ನ ನಡೆದಿದೆ ಅಂತ ಸುಪಾರಿ ಕೊಡಲಾಗಿತ್ತು, 5 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು ಅಂತ ರಾಜೇಂದ್ರ ಹೇಳಿದ್ದಂಥದ್ದು. ಹಾಗಾದ್ರೆ ಆ ವಿಚಾರ ಕೆಎನ್ ರಾಜಣ್ಣ ಅವರಿಗೆ ಗೊತ್ತಿಲ್ವಾ? ಯಾರು ಸುಳ್ಳು ಜೊತೆಗೆ ಸಚಿವರಂತ ಕೆಎನ್ ರಾಜಣ್ಣ ಅವರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಇದೀಗ ಓಕೆ ಸರ್, ರಾಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು ನನ್ನ ಮೇಲೆ ಐ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಆಗಿರ್ತಕ್ಕಂಥದ್ದು, ಕೊಲೆ ಆರೋಪ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದರು. ಅವನಿಗೆ ಹೇಳಿದ ಅವನ ಅಭಿಪ್ರಾಯ ನನ್ ಕೇಳಿದ್ರೆ ನನಗೇನ್ರಿ ಗೊತ್ತು? ಅದು ನಂದಿದ್ರೆ ಹೇಳ್ಬೋದು, ಅವದಿದ್ರೆ ಅವರೇ ಹೇಳ್ತಾರೆ. ಅವ್ರೇನ್ ಹೇಳಿದ್ರೆ ನನಗೇನ್ ಗೊತ್ತು? ನೀವ್ ಹೇಳಿದಾಗಲೇ ನಮ್ಗೆ ಗೊತ್ತಾಗೋದು. ಸರ್, ಯಾವ ರೀತಿ ಚರ್ಚೆ ಆಗ್ತಿದೆ ಅಂದ್ರೆ ರಾಜಣ್ಣ ಅವರೆಲ್ಲ ಒತ್ತಡಕ್ಕೆ ಬಂದಿದ್ದಾರೆ, ಸಾಕಷ್ಟು ಒತ್ತಡಗಳನ್ನ ಏರಿದ್ದಾರೆ. ದೂರ ದಾಖಲ ರಾಜಣ್ಣ ಅವರು ಮತ್ತೆ ರಾಜೇಂದ್ರ ಮೇಲೆ ಇಬ್ಬರು ಮೇಲೆ ಅಂತ ನೀವ್ ಹೇಳ್ಕೋಬಹುದಷ್ಟು ಅವೆಲ್ಲ ಸುಳ್ಳು. ನಾನು ಯಾರ ಮೇಲೂ ಯಾವತ್ತೂ ಒತ್ತಡ ಮಾಡೋದಿಲ್ಲ. ಸರ್, ಹಾಗಿರೋ ತನಿಖೆ ಯಾವ ಸ್ವರೂಪದಾಗಬೇಕು ಅಂತ ತಾವೇನಾದ್ರು ಚರ್ಚೆ ಮಾಡಿದ್ರೆ ಸರ್? ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ಹಿಸ್ ಫಿಂಡಲ್, ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಮ್ಯಾನ್. ಸರ್, ಇಬ್ಬರ ದೂರುಗಳು ಲೆಜಿಸ್ಲೇಟರ್, ಗೊತ್ತಾಯ್ತಾ? ಇಬ್ಬರ ದೂರುಗಳು ಪ್ರತ್ಯೇಕ ಸರ್. ಹೌದು. ಸರ್, ಹಾಗಿದ್ರೆ ಈಗ ರಾಜೇಂದ್ರ ಅವರು ಕೊಲೆ ಯತ್ನ ಅಂತ ಯಾಕಂದ್ರೆ ತಮ್ಮ ಮಗ ಆಗಿರೋದ್ರಿಂದ ಹಾಗಾಗಿ ಕೇಳ್ತಾ ಇದ್ದೀವಿ. ಡೋಂಟ್ ಆಸ್ಕ್ ಎನಿಥಿಂಗ್ ಅಬೌಟ್ ದಟ್. ಸರ್, ಈಗ ಮುಖ್ಯಮಂತ್ರಿಗಳ ಬಗ್ಗೆ ಕೂಡ ಮತ್ತೆ ಚರ್ಚೆ ಮಾಡಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಸಚಿವರಂತಹ ಕೆಎನ್ ರಾಜಣ್ಣ ಅವರ ಮತ್ತು ಅವರು ಹೇಳುವಂತೆ ಇಬ್ಬರ ದೂರುಗಳು ಕೂಡ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಹಾಗೇನೆ ರಾಜೇಂದ್ರ ಅವರು ಏನ್ ಹೇಳಿದ್ದಾರೆ ಅಂತಕ್ಕಂಥ ನನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸ್ವತಃ ಪುತ್ರ ಅಂತ ರಾಜೇಂದ್ರ ಅವರೇನೆ ನನ್ನ ಮೇಲೆ ಆಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಪ್ರಕರಣ ಅಂತಕ್ಕಂಥ ಒಂದು ಆರೋಪವನ್ನು ಗಂಭೀರ ಮಾಡಿದ್ರು ಕೂಡ ರಾಜಣ್ಣ ಅವರು ಎಲ್ಲೋ ಒಂದು ಕಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ನೋಡೋಣ, ಇದೆಲ್ಲೋ ಒಂದು ಕಡೆ ರಾಜಣ್ಣ ಅವರೇನಾದ್ರೂ ಒತ್ತಡಕ್ಕೆ ಮಣಿದಿದ್ದಾರೆ ಅಂತಕ್ಕಂತಹ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಸ್ವತಃ ತನ್ನ ಪುತ್ರ ರಾಜೇಂದ್ರ ಅವರನ್ನೇ ಇಂತಹ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದರ ಮಾಹಿತಿನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ದ್ವಂದ್ವ ಅಂತ ಜೊತೆಗೆ ಸಚಿವರಂತ ಕೆಎನ್ ರಾಜಣ್ಣ ಅವರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಇದೀಗ ಓಕೆ ಸರ್, ರಾಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು ನನ್ನ ಮೇಲೆ ಐ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಆಗಿರ್ತಕ್ಕಂಥದ್ದು, ಕೊಲೆ ಆರೋಪ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದರು. ಅವನಿಗೆ ಹೇಳಿದ ಅವನ ಅಭಿಪ್ರಾಯ ನನ್ ಕೇಳಿದ್ರೆ ನನಗೇನ್ರಿ ಗೊತ್ತು? ಅದು ನಂದಿದ್ರೆ ಹೇಳ್ಬೋದು, ಅವದಿದ್ರೆ ಅವರೇ ಹೇಳ್ತಾರೆ. ಅವ್ರೇನ್ ಹೇಳಿದ್ರೆ ನನಗೇನ್ ಗೊತ್ತು? ನೀವ್ ಹೇಳಿದಾಗಲೇ ನಮ್ಗೆ ಗೊತ್ತಾಗೋದು. ಸರ್, ಯಾವ ರೀತಿ ಚರ್ಚೆ ಆಗ್ತಿದೆ ಅಂದ್ರೆ ರಾಜಣ್ಣ ಅವರೆಲ್ಲ ಒತ್ತಡಕ್ಕೆ ಬಂದಿದ್ದಾರೆ, ಸಾಕಷ್ಟು ಒತ್ತಡಗಳನ್ನ